ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನೀವು ಮತ್ತೆ ಅಲ್ಲಿ ನೀರು ಹೋಗಬೇಕು. ಅನ್ನ ಸಾಂಬಾರು ಮೇಲೆ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನೀರು ಬಿಟ್ಟಿದ್ರು, ಎಲ್ಲ ತೊಳೆದು ನೀರು ಹಿಡ್ಕೊಂಡು ಮನೆ ಮುಂದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಿತ್ಯ ಎದ್ದು ಬಂದು ನಾನು ಮಾಡ್ತೀನಿ ಅಂತ ಪೈಪ್ ಇಸ್ಕೊಂಡು ಮನೆ ಮುಂದೆಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ. ಆವಾಗ ಪ್ರತಿದಿನ ಮಾಮೂಲಿ ಕಸ ಹೊಡೆದು ಕ್ಲೀನ್ ಮಾಡಿದರೆ ನೀರು ಯಾವತ್ತು ಬಿಟ್ಟಿರ್ತಾರೆ ಆವತ್ತು ಈ ಥರ ಎಲ್ಲ ತೊಳೆದು ಕ್ಲೀನ್ ಮಾಡ್ತೀವಿ. ಹೂವಿನ ಗಿಡಕ್ಕೆಲ್ಲ ನೀರು ಹಾಕ್ತೀವಿ. ಇವಾಗ ಒಂದೆರಡದ ಚೆನ್ನಾಗಿ ಮಳೆ ಬಂದಿತ್ತು, ಹಾಗಾಗಿ ಗಿಡಗಳ ಕಲ್ಲರೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದ್ದಾವೆ. ಫಸ್ಟ್ ಅಂತೂ ಗಿಡಗಳ ಮೇಲೆಲ್ಲ ಧೂಳು ಕೂತ್ಕೊಂಡು ನೋಡೋದಕ್ಕೇ ಆಗ್ತಾ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಇವಾಗಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಹಾಗೆ ಸ್ವಲ್ಪ ಅಕ್ಕಿ ರಾಗಿ ಹಿಟ್ಟೆಲ್ಲ ಖಾಲಿ ಆಗ್ತಾ ಬಂದಿತ್ತು. ಹಾಗಾಗಿ ಇದ್ದಾಗಲೇ ತೊಳೆದೆಲ್ಲ ಕ್ಲೀನ್ ಮಾಡಿ ಒಣಗಿಸಿಟ್ಕೊಂಡ್ರೆ ಮಿಲ್ ಮಾಡಿಸೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಅಕ್ಕಿ ರಾಗಿ ಎಲ್ಲದನ್ನು ಕೂಡ ತೊಳೆದು ಒಣಗಾಕ್ತಾ ಇದೆ. ಅಕ್ಕಿ ತೊಳೆದಿರೋಂತಹ ನೀರನ್ನು ವೇಸ್ಟ್ ಮಾಡೋದೇ ಇಲ್ಲ. ಗಿಡಗಳಿಗೆ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಇಲ್ಲ ಅಂತಂದರೆ ಹಸುಗಳಿಗೆ ಕುಡಿಸ್ತೀನಿ. ಹಾಗೆ ಇವಾಗ ಆಚೆ ಕೆಲಸ ಎಲ್ಲ ಮುಗಿಸಿ ಬಂದು ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ನಂಗೆ ಗ್ರೀನ್ ಪಲಾವ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಗ್ರೀನ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಟೈಮ್ ಇಲ್ಲ ಅಂತಂದಾಗ ಮಸಾಲೆನೂ ರುಬ್ಬೋದಿಲ್ಲ, ಹಾಗೇ ಮಾಡ್ತೀನಿ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಮಾಡಿದರೆ ಅದೇ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಗ್ರೀನ್ ಪಲಾವ್ಗೆ ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಹಸಿ ವಾಸನೆ ಹೋಗೋವರೆಗೂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನೀರು ಹಾಕಿ ಬಟಾಣಿ ಮತ್ತು ಕಡಲೆಬೀಜ ನೆನೆಸಿಟ್ಟಿದ್ದೆ. ಬಟಾಣಿ ಮತ್ತು ಕಡಲೆಬೀಜನ ನೆನೆಸಿಟ್ಟಿದ್ದೆ. ಕಡಲೆಬೀಜ ನೆನೆಸಿದ್ರೆ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬಂದಿರುತ್ತೆ. ಎಲ್ಲ ಹಾಕಿ ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡಿದ್ದೆ, ಹಾಗಾಗಿ ರೆಸಿಪಿಯನ್ನು ಪೂರ್ತಿ ಶೇರ್ ಮಾಡಲಿಲ್ಲ. ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಸೈಡಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ. ನನಗೆ ಪಲಾವ್ ಜೊತೆ ಮೊಸರು ಬಜ್ಜಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಈ ಕಡೆ ಪಲಾವ್ ಕೂಡ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಮಸಾಲೆ ಎಲ್ಲ ಪರ್ಫೆಕ್ಟಾಗಿತ್ತು. ನಿತ್ಯಗೆ ಈ ಥರ ಪಲಾವ್ ಎಲ್ಲ ಮಾಡಿದರೆ ಟೊಮೊಟೊ ಬಾತು ಪಲಾವ್ ಈ ಥರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಲಡ್ಡುಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಓಕೆ ಅನ್ನೋ ಥರ ಮೊಸರು ಹಾಕ್ಕೊಂಡು ಸ್ವಲ್ಪ ತಿಂತಾಳೆ. ಅವಳಿಗೇನಿದ್ರು ದೋಸೆ, ಇಡ್ಲಿ, ಕಡುಬು ಆ ಥರ ಇಷ್ಟ ಆಗುತ್ತೆ. ಇಬ್ಬರು ಕೂಡ ಆಪೋಸಿಟ್ ಅಂತಲೇ ಹೇಳ್ಬೋದು. ಸಣ್ಣದ್ರಿಂದ ಇಲ್ಲಿವರೆಗೂ ಎಲ್ಲದರಲ್ಲೂ ಕೂಡ ಆಪೋಸಿಟ್ ಅವರು. ಈ ಕಡೆ ಅಂಬಲಿ ಕೂಡ ಮಾಡಿಕೊಂಡೆ, ಮಧ್ಯಾಹ್ನಕ್ಕೆ ಸರಿ ಹೋಗುತ್ತೆ ಅಂತ. ಬಿಸಿ ಬಿಸಿ ಅಂಬಲಿ ಕುಡಿಯೋದಕ್ಕೆ ನನಗೇನು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಅದಕ್ಕೆ ಮಜ್ಜಿಗೆ ಹಾಕಿನೇ ಅಂಬಲಿ ಮಾಡಿದ್ದೀನಿ. ರಾಗಿ ಗಂಜಿ ಅಂತಾರೆ, ನಮ್ಮ ಕಡೆ ಇದನ್ನು ಅಂಬಲಿ ಅಂತಾರೆ. ಮೊಸರು ಮಜ್ಜಿಗೆ ಅಥವಾ ತಣ್ಣಗಾದ್ಮೇಲೆ ಹಾಲು ಹಾಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಪ್ರತಿದಿನ ಕುಡಿದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗಿನ ತಿಂಡಿ ರೆಡಿ ಆಯಿತು. ತಿಂಡಿ ಎಲ್ಲ ತಿಂದು ಹಸುಗಳಿಗೆ ಇನ್ನೊಂದು ಸಲ ಮೇವಿಡೋದಿತ್ತು. ಹಾಗಾಗಿ ಮೇವಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇವತ್ತು ತೋಟಕ್ಕೆ ಹೋಗೋದಿದೆ. ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ. ಇನ್ನು ತೋಟದಲ್ಲಿ ಕೆಲಸ ಶುರುವಾಯಿತು ಅಂತಲೇ ಹೇಳ್ಬೋದು. ಆಲ್ರೆಡಿ ಶುರುವಾಗಿದೆ, ಬಟ್ ನಾನು ಹೋಗೋದು ಕಡಿಮೆ ಇತ್ತು. ಇನ್ನು ಸ್ವಲ್ಪ ಹೋಗೋದು ಜಾಸ್ತಿ ಆಗಿದೆ. ಸ್ವಲ್ಪ ಜಾಗಕ್ಕೆ ಶುಂಠಿ ಹಾಕೋದಿತ್ತು. ಅಂದರೆ ಕೆಲಸದವ್ರನ್ನ ಬಂದಿದ್ರಲ್ಲ, ಅವರು ಶುಂಠಿ ಎಲ್ಲ ಹಾಕಿ ಹೋಗಿದ್ರು. ಶುಂಠಿ ಖಾಲಿ ಆಗಿತ್ತು, ಹಾಗಾಗಿ ಸ್ವಲ್ಪ ಉಳ್ಕೊಂಡಿತ್ತು. ಅದನ್ನು ಶುಂಠಿ ಹಾಕೋದಿತ್ತು. ಕಿತ್ತಿದ್ವಲ್ಲ ಆ ಜಾಗದಲ್ಲಿ ಸ್ವಲ್ಪ ಶುಂಠಿ ಆಯೋದಿತ್ತು. ಮಕ್ಕಳು ಅಲ್ಲಿಗೆ ಬರ್ತೀನಿ ಇವತ್ತು ಬೇಜಾರಾಗ್ತಾ ಇದೆ ಅಂತ ಅಂದರು. ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ಮಧ್ಯಾಹ್ನ ಮತ್ತು ವಾಪಸ್ ಮನೆಗೆ ಬರೋದಲ್ವ ಅಂತ ಕರ್ಕೊಂಡು ಹೋದ್ವಿ. ಇಬ್ಬರು ಚೆನ್ನಾಗಿ ನೆರಳಲ್ಲಿ ಕುತ್ಕೊಂಡು ಆಟ ಆಡಿದರು. ಅಂದರೆ ಮನೆ ಒಳಗೆ ಇದ್ದು ಬೋರ್ ಆಗಿರುತ್ತಲ್ಲ, ಹಾಗಾಗಿ ಶಾದ್ರೆ ಎಲ್ಲ ಆಗಿದ್ದೆ. ಆ ಥರ ಜಾಗ ಇದೆ ಅಂತಂದರೆ ನಾನು ಕರ್ಕೊಂಡು ಹೋಗೋದಿಲ್ಲ. ಇಲ್ಲಿ ಜಾಗ ಚೆನ್ನಾಗಿತ್ತು, ಹಾಗಾಗಿ ಕರ್ಕೊಂಡು ಹೋಗಿದ್ವಿ. ಸ್ವಲ್ಪ ಹೊತ್ತು ಬೆಳಗ್ಗೆ ಶುಂಠಿ ಕಿತ್ತಿರೋ ಜಾಗದಲ್ಲಿ ಶುಂಠಿ ಆಯೋದಿತ್ತು. ನಾಳೆನೂ ಇದೆ, ಇವತ್ತು ಉಳ್ಕೊಂಡಿತ್ತಲ್ಲ ಅದೆಲ್ಲ ಚೆನ್ನಾಗಿ ಡ್ರೈ ಆಗಿತ್ತು. ಡ್ರೈ ಶುಂಠಿ ಆಗಿತ್ತು. ಅದನ್ನೆಲ್ಲ ಫಸ್ಟ್ ಹಾಕ್ಕೊಂಡೆ. ಆ ಜಾಗ ಮತ್ತೆ ಟ್ರ್ಯಾಕ್ಟರ್ ಬೇಸೆ ಹೊಡಿಸಿದ್ರೆ ಮತ್ತೆ ಒಳಗಿರೋದೆಲ್ಲ ಬರುತ್ತೆ. ಆವಾಗ ಮತ್ತೆ ಇನ್ನೊಂದು ಸಲ ಆಯೋದು. ಇಷ್ಟು ಬೆಳಗಿನ ಕೆಲಸ ಆಯಿತು. ನನ್ನ ಮಕ್ಕಳು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮಾಡ್ತಾಯಿದ್ರು.
ಅದು ಒಲೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ಒಲೆ, ಅದಕ್ಕೆ ಸೌದೆ, ಮೇಲ್ಗಡೆ ಪಾತ್ರೆ, ಏನು ತಿಂಡಿ ಬೇಕು ಅಂದರೆ ಕೇಕ್, ಅವಳದು ಒಂದು ಲಿಸ್ಟೇ ಇದೆ. ಎಲ್ಲ ಅದರಲ್ಲಿ ಜಾಸ್ತಿ ಆಲ್ಮೋಸ್ಟ್ ಇರೋದೇ ಸ್ವೀಟ್ಸ್. ಅವಳಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಏನು ಮಾಡ್ತೀಯ ಅಂತಂದರೆ ಆ ಸ್ವೀಟ್ಸ್ಗಳು ಲೀಸ್ಟೇ ಕೊಡ್ತಾಳೆ. ಅಷ್ಟು ಚೆನ್ನಾಗಿ ಎಲ್ಲ ಸ್ವೀಟ್ಸು ತಿಳ್ಕೊಂಡಿದ್ದಾಳೆ. ಅನ್ನ ಸಾಂಬಾರು ಮೇಲೆ ಇರೋದು ಏನದು ಏನದು ಇದು ಇದು ಏನಿದು? ಬೋಂಡ. ಎಂಥ ಬೋಂಡ? ಆಲೂಗಡ್ಡೆ ಬೋಂಡ. ನನಗೆ ಹೀರೆಕಾಯಿನ ಬೋಂಡ ಬೇಕು, ಮಾಡಿಕೊಡು. ಹೀರೆಕಾಯಿ ಖಾಲಿಯಾಗಿದೆ. ಎಲ್ಲ ರೆಡಿ ಇರುತ್ತೆ ಅಲ್ಲಿ. ಹಾಂ, ಮಾಡ್ಕೊಡ್ತೀಯಾ? ಏನು ತಿಂಡಿ ತಿಂದವ? ಏನು ತಿಂಡಿ ತಿಂದವ? ನೆನಪೇ ಇಲ್ಲ. ಪಲಾವ್. ಸ್ವಲ್ಪ ಹೊತ್ತು ಶುಂಠಿ ಎಲ್ಲ ಆಯಿತು. ಹಾಗಾಗಿ ಬಿಸಿಲಾಗಿತ್ತು, ನೆರಳಲ್ಲಿ ಕೂತಿದ್ದೆ ಒಂದು ಸ್ವಲ್ಪ ಹೊತ್ತು. ನಂತರ ಅವ್ರು ಶುಂಠಿ ಕಿತ್ಕೊಡ್ತಾರೆ. ಶುಂಠಿ ಮುರಿಯೋದಿತ್ತು, ಅಂದರೆ ಜಾಗ ಹಾಕೋದಿದೆಯಾ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಶುಂಠಿ ಎಲ್ಲ ಮುರಿದಿಟ್ಟು ಹೋಗೋದು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ 3:30-4 ಗಂಟೆ ಹಂಗೆ ಬಂದರೆ ಬಿಸಿಲು ಸ್ವಲ್ಪ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಶುಂಠಿ ಹಾಕಿ ಹೋಗೋದು ಅಂತ ಅಂದ್ಕೊಂಡು ಶುಂಠಿ ಎಲ್ಲ ಮುರಿದಿಟ್ಟು ಹೋದ್ವಿ. ಹೇಗೆ ಅಂತ ಅಂದರೆ, ನಾನು ಫಸ್ಟು ಟೈಮ್ ಶುಂಠಿ ಹಾಕಿರೋದು. ಏನೋ ಒಂಥರ ಖುಷಿ ಆಯಿತು. ಅದನ್ನು ಹೇಗೆ ಹಾಕೋದು ಅಂದರೆ, ನಾನು ಕಳೆ ಕಿತ್ತಿದ್ದೀನಿ, ಔಷಧಿ ಹೊಡಿಯೋದಕ್ಕೆ ಬರ್ತಾಯಿದ್ದೆ, ಆ ಥರ ಎಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಕೆಲಸದವ್ರ ಶುಂಠಿ ಹಾಕಿಸ್ತಾ ಇದ್ವಲ್ಲ, ಹಾಗಾಗಿ ಯಾವ ಥರ ಹಾಕೋದು ಅಂತ ಗೊತ್ತಿರಲಿಲ್ಲ. ಅದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಖುಷಿ ಆಯಿತು. ಯಾವ ಥರ ಹಾಕ್ತಾರೆ, ಯಾವ ಥರ ಹಾಕಬೇಕು, ಯಾವ ಥರ ಹಾಕಿದರೆ ಏನಾಗುತ್ತೆ, ಅದ್ರ ಬಗ್ಗೆ ನನಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಇಷ್ಟು ವರ್ಷ ಆಯಿತು ಶುಂಠಿ ನಮ್ಮಲ್ಲಿ ಬೆಳೀತಾನೇ ಇದ್ದಾರೆ. ನಾನು ಮದುವೆ ಆದಾಗಿಂದನೂ ಬೆಳೀತಾ ಇದ್ದಾರೆ. ಬಟ್ ಇಷ್ಟೊಂದು ತಿಳ್ಕೊಂಡಿರಲಿಲ್ಲ. ಇವಾಗ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಗ್ತಾ ಇದೆ. ಸಾಂಬಾರು, ಮೆಂತ್ಯ ಸೊಪ್ಪಿನ ಪಲಾವು, ಸಾಂಬಾರು, ರೊಟ್ಟಿ ಹಾಕ್ತೀವಿ. ತೋಟದಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸೊಪ್ಪಿನ ಗಿಣ್ಣ ತೊಗೊಂಡು ಬಂದಿದ್ವಿ. ಇದು ಎಷ್ಟು ಜನ ನಿಮ್ಮ ಬಾಲ್ಯದಲ್ಲಿ ಸೊಪ್ಪಿನ ಗಿಣ್ಣ ಮಾಡಿರ್ತೀರ ಕಮೆಂಟಲ್ಲಿ ತಿಳಿಸಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಬೇಸಿಗೆಯಲ್ಲಂತೂ ತಿಂದರೆ ಫುಲ್ ತಣ್ಣಗಾಗ್ತಾ ಇರುತ್ತೆ ಬಾಡಿನೇ, ಆ ಥರ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಆಗಿದೆ ಅಂತ. 1 ನಿಮಿಷದಲ್ಲೆಲ್ಲ ಗಟ್ಟಿಗೆ ಆಗಿಬಿಡುತ್ತೆ. ಎಷ್ಟು ಜನ ಮಾಡಿದ್ದೀರಾ ಮಿಸ್ ಇಲ್ಲದೆ ಕಮೆಂಟಲ್ಲಿ ತಿಳಿಸಿ. ನೀವು ರಾಗಿ ಗಿಣ್ಣ ಸೊಪ್ಪಿನ ಗಿಣ್ಣ ತಿಂದಿದ್ದೀರಾ, ತಿಂದಿಲ್ವಾ, ಮಾಡಿದ್ದೀರಾ? ನಿಮ್ಮ ಬಾಲ್ಯದಲ್ಲಿ ಖಂಡಿತ ಒಂದಲ್ಲ ಒಂದಿನ ತಿಂದಿರ್ತೀರ. ನೀವು ಕಮೆಂಟಲ್ಲಿ ತಿಳಿಸಿ ಎಷ್ಟು ಜನ ಇದನ್ನು ಟ್ರೈ ಮಾಡಿದ್ದೀರಾ ಅಂತ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸಂಜೆ ಮೇಲೆ ತೋಟಕ್ಕೆ ಹೋಗಬೇಕಿತ್ತು. ಹಾಗಾಗಿ ಮಧ್ಯಾಹ್ನ ಮತ್ತೆ ಹಸುಗಳಿಗೆಲ್ಲ ನೀರು ಕುಡಿಸೋದಿತ್ತು. ನೀರು ಕುಡಿಸಿ ಮೇವು ಹಾಕಿ ಅವ್ರ ಕೆಲಸ ಎಲ್ಲ ಮುಗಿಸಿ ಹೋದರೆ ಮತ್ತೆ ನಮಗಲ್ಲಿ ಸಂಜೆವರೆಗೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಇವಾಗಂತೂ ಬೇಸಿಗೆ ಜಾಸ್ತಿ ಇದೆ. ಮಿಸ್ ಇಲ್ಲದೆ ನೀರು 2 ಸಲ ಕುಡಿಸ್ತೀನಿ. ಒಂದು ಸಲ 12 ಗಂಟೆಗೆ ಒಂದು ಸಲ ಬಂದು ಕುಡಿಸೋದ್ರೆ 3 ಗಂಟೆ ಆ ಥರ ಒಂದು ಸಲ ಕುಡಿಸ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವಾಗ ಮಧ್ಯಾಹ್ನ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ತೋಟದಿಂದ ಬಂದಾಗಲೇ ಇವಾಗೆಲ್ಲ ಟೈಮ್ 3:30 ಆಗಿದೆ. ಮಧ್ಯಾಹ್ನ ತೋಟದಿಂದ ಬಂದಾಗಲೇ ಟೈಮ್ ಆಗಿತ್ತಲ್ಲೇ. ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು ಇವಾಗ ಮತ್ತೆ ಹಸುಗಳಿಗೆಲ್ಲ ನೀರು ಕುಡಿಸಿ ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದೆ. ಮನೆಯಿಂದಿರುವಂತಹ ತೋಟಕ್ಕೆ ಬಂದೆ. ಮೇವಾಕಿ ನೀರು ಕುಡಿಸ್ಬೇಕು. ಮತ್ತು ಇವಾಗ ತೋಟಕ್ಕೆ ಹೋಗಬೇಕು. ಹಾಗಾಗಿ ಇಲ್ಲಿ ಕೆಲಸ ಮುಗಿಸಿ ಹೋದರೆ ಸಂಜೆವರೆಗೂ ಬೇರೆ ಆ ಥರ ಅರ್ಜೆಂಟ್ ಕೆಲಸ ಏನಿರೋದಿಲ್ಲ. ಹಾಗಾಗಿ ಮತ್ತೆ ತೋಟಕ್ಕೆ ಬಂದೆ. ನೋಡಿ, ಅದು ಬೂಸ ಏನು ಹಾಕಿಲ್ಲ ನೀರಿಗೆ, ಬರೀ ನೀರಿಟ್ಟಿರೋದು ಅಂತ ಇಡೀ ಬಕೆಟ್ ನೀರೆಲ್ಲ ಉಳಿಸಿದೆ. ಫಸ್ಟ್ ನೀರು ಕುಡಿಸ್ತೀನಿ. ನೀರು ಕುಡಿಸಾದ್ಮೇಲೆ ಸ್ವಲ್ಪ ಮುಸ್ರೆ ಎಲ್ಲ ಇರುತ್ತಲ್ಲ, ಅದನ್ನು ತೊಗೊಂಡು ಬಂದು ಅದನ್ನು ಕುಡಿಸ್ತೀನಿ. ಫಸ್ಟೆಲ್ಲ ಇಟ್ಟರೆ ನೀರು ಕುಡಿಯೋದಿಲ್ಲ. ಹಾಗಾಗಿ ಎಷ್ಟು ನೀರು ಕುಡಿಯುತ್ತೆ ಕುಡೀಲಿ, ನಂತರ ಇಟ್ಟರಾಗುತ್ತೆ ಅಂತ ಕೊನೆಗೆ ಇಡ್ತೀನಿ. ಬೆಳಗ್ಗೆಯಿಂದ ಬರೀ ಸೈಲೇಜ್ ಮೇವೇ ತಿನ್ನಿಸಿದೆ, ಒಣಮೇವು ಹಾಕಿರಲಿಲ್ಲ. ಹಾಗಾಗಿ ಇವಾಗ ಎಲ್ಲವಕ್ಕೂ ಕೂಡ ಒಣಮೇವು ಹಾಕಿ ಹೋಗ್ತೀನಿ. ಹಾಗೆ ಒಬ್ಬರು ನೆನ್ನೆ ಕಮೆಂಟಲ್ಲಿ ಕೂಡ ಹಾಕಿದ್ರು, ನಾವು ಎಷ್ಟೇ ಮೇವು ಹಾಕಿದ್ರು ಕೂಡ ಸಂಜೆ ಸ್ವಲ್ಪ ಹೊತ್ತು ಮೇಯಿಸಬೇಕು ಅಂತ. ಹೌದು, ನಾವು ತೋಟ ಕಟ್ತಾ ಇದ್ವಲ್ಲ ಅವಾಗ ಆ ಥರ ಮಾಡೋರು. ಬೆಳಗ್ಗೆಯಿಂದ 4 ಗಂಟೆವರೆಗೂ ಮೇವು ಹಾಕಿ ಮತ್ತೆ 4 ಗಂಟೆಯಿಂದ ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೊಡ್ಕೊಂಡು ಬರೋರು, ಅಥವಾ ನಾನೇ ಹೋಗಿ ಮೇಯಿಸ್ಕೊಂಡು ಬರ್ತಾಯಿದ್ದೆ. ಬಟ್ ಇವಾಗ ಕೆಲಸ ಜಾಸ್ತಿ ಆಗಿದೆ. ಹಾಗೆ ಮನೆ ಹಿಂದೆ ಕಟ್ತೀವಲ್ಲ, ಹಾಗಾಗಿ ಸ್ವಲ್ಪ ಕೇರ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಮೇವು ಕಡಿಮೆ ಆಗಿದೆ ಅಂತಲ್ಲ, ಆ ಥರ ಮೇಯಿಸೋ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಲ್ಲೂ ಕೂಡ ಆದಷ್ಟು ನಮ್ಮ ಕೈಲಿ ಫ್ರೀ ಆದಾಗೆಲ್ಲ ಆದಷ್ಟು ಮೇಯಿಸ್ತಾ ಇರ್ತೀವಿ. ನನಗೆ ಇಷ್ಟು ದಿನದಲ್ಲಿ ಅನಿಸಿದ್ದೇನು ಅಂತಂದರೆ, ಮನೆಯಿಂದ ಈ ಥರ ಕಟ್ಟಿ ಮೇವು ಹಾಕೋದಕ್ಕಿಂತ ತೋಟಕ್ಕೆ ಹೋಗ್ತಾವಲ್ಲ ಅದು ಬೆಸ್ಟ್ ಅಂತ ಅನಿಸುತ್ತೆ. ಅಲ್ಲಿ ಹಸುಗಳು ಕೂಡ ತುಂಬ ಚೆನ್ನಾಗಿರ್ತವೆ. ಜೊತೆಗೆ ನಮಗೂ ಕೂಡ ಸ್ವಲ್ಪ ಕೆಲಸ ಕಡಿಮೆ ಅಂತ ಅನಿಸುತ್ತೆ.
ಇವಾಗ ಸ್ಕೂಲ್ ಸ್ವಲ್ಪ ವೀಕ್ ಆಗಿದ್ದಾವೆ ಅಂತ ನನಗನ್ಸುತ್ತೆ. ಮುಂಚೆ ಇನ್ನೂ ತುಂಬಾ ಚೆನ್ನಾಗಿದ್ದು ತೋಟಕ್ಕೆ ಹೋಗ್ತಾ ಇದ್ವಲ್ಲ ಆವಾಗ. ಇವಾಗೇನು ಮೇವು ಕಡಿಮೆ ಮಾಡಿಲ್ಲ, ನಾನಂತೂ ಬಗ್ಗೆಲ್ಲ ತಿನ್ನಿಸ್ತಾನೇ ಇರ್ತೀನಿ. ಆದರೆ ಅಷ್ಟೊಂದು ಇನ್ನೂ ಚೆನ್ನಾಗಾಗಿಲ್ಲ. ಮುಂಚೆ ಇನ್ನೂ ತುಂಬ ಚೆನ್ನಾಗಿದ್ದು ಮೇವೆಲ್ಲ ಹಾಕಿ ಆಯಿತು ನೋಡಿ. ಇವಾಗ ಇಷ್ಟು ಅಡಿಕೆ ಪ್ಯಾಕೆಟನ್ನು ಮಾಡಿದ್ದೀವಿ, ಇನ್ನೂ ಮಾಡೋದು ತುಂಬಾ ಇದೆ. ಆಮೇಲೆ ಅದಕ್ಕೆ ಮೇವೆಲ್ಲ ಹಾಕ್ದೆ 2 ಕರುಗಳನ್ನು ಮೇಯೋದಕ್ಕೆ ಕಟ್ಟೋಣ ಅಂತ ಅಂದ್ಕೊಂಡು ಎರಡನ್ನೂ ಚೆನ್ನಾಗಿ ಮೇವಿತ್ತು ಅಲ್ಲಿಗೆ ಕಟ್ಟಿ ಎಲ್ಲ ಕೆಲಸ ಆಯಿತು. ಹಕ್ಕಿಗಳು ಎಲ್ಲಿ ಹಸು ದನ ಎಲ್ಲಿರ್ತವೆ ಅಲ್ಲಿಗೆ ಬಂದೇ ಬರ್ತವೆ. ಅವನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಇವಾಗ ವಾಪಸ್ ಮನೆಗೆ ಹೋಗಿ ಅಲ್ಲಿಂದ ತೋಟಕ್ಕೆ ಹೋದ್ವಿ. ಸ್ವಲ್ಪ ಹೊತ್ತು ಶುಂಠಿ ಹಾಕ್ದೆ ನೋಡಿ. 4 ಗಂಟೆ ಅಂತ ಆದ್ರೂ ಬಿಸಿಲು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಮರದ ನೆರಳಿದೆ, ಹಾಗಾಗಿ ಆ ಥರ ಬರ್ತಾಯಿದೆ ನೋಡಿ. ಇಷ್ಟಿಷ್ಟು ದೂರಕ್ಕೆ ಅರ್ಧರ್ಧ ಅಡಿಗೆ ಒಂದೊಂದು ಶುಂಠಿ ಪೀಸನ್ನು ಹಾಕ್ತಾಯಿದ್ದೆ. ಅದು ಹೇಗೆ ಅಂತಂದರೆ ಅದ್ರ ಚಿಗುರಿ ಅದೆಲ್ಲ ಅಂದರೆ ಮೊಳಕೆ ಬರುತ್ತಲ್ಲ, ಅದೆಲ್ಲ ಒಂದು ಸೈಡಿಗೆ ಇರಬೇಕು ಅಂತಂದರೆ ಚಿಗುರು ಬಂದಾಗ ಬೆಡ್ ಒಳಗೇ ಹೋಗಬೇಕು, ಬೆಡ್ ಬಿಟ್ಟು ಆಚೆ ಬರಬಾರ್ದು. ಅದಕ್ಕೋಸ್ಕರ ಚಿಗುರು ಯಾವ ಕಡೆ ಬರುತ್ತೆ ಅಂದರೆ ಅದ್ರ ಮೊಳಕೆ ಯಾವ ಕಡೆ ಬರುತ್ತೆ ಅದನ್ನು ಆ ಕಡೆ ಜೋಡಿಸ್ಕೊಂಡು ಹೋಗಬೇಕು. ಯಾವ ಥರ ಬೇಕು ಆ ಥರ, ಎಸ್ಕೊಂಡು ಹೋಗೋ ಥರ ಇಲ್ಲ. ಅದ್ರದ್ದು ಈ ಥರ ಎಲ್ಲ ಇದೆ ಅಂತ ನಂಗೆ ತಿಳ್ಕೊಂಡಿದ್ದೆ ಫಸ್ಟು ಟೈಮು. ಅಂತಂದರೆ ನಾವು ಉಲ್ಟಾ ಹಾಕ್ಬಿಟ್ರೆ ಅದು ಬೆಡ್ ಬಿಟ್ಟು ಆಚೆ ಬರುತ್ತೆ. ಶುಂಠಿ ಚಿಗುರು ಅದ್ರದ್ದು ಮೊಳಕೆ ಏನಿದೆ ಅದು ಬೆಡ್ ಬಿಟ್ಟು ಆಚೆ ಬರುತ್ತೆ, ಆ ಥರ ಬರಬಾರ್ದಂತೆ. ನಾನು ಶುಂಠಿ ಹಾಕ್ಕೊಳ್ತಾ ಹೋಗ್ತಾಯಿದ್ದೆ. ಇದೊಂದು ಪೀಸ್ ಕಾಣಿಸ್ತಾ ಇದೆಯಲ್ಲ, ಇಷ್ಟಕ್ಕೆ ಮಾತ್ರ ನಾವು ಹಾಕಿದ್ದು. ಇನ್ನೂ ಹಾಕಿದ್ದು ಮುಗ್ದಿಲ್ಲ, ಇನ್ನೂ 2 ದಿನ ಆಗುತ್ತೆ. ನಾವು ಹೋದಾಗ್ಲೇ 3:45 4 ಗಂಟೆ ಆಗ್ತಾಯಿತ್ತು. 6 ಗಂಟೆವರೆಗೂ ಹಾಕಿ ವಾಪಸ್ ಮನೆಗೆ ಬಂದ್ವಿ. ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ, ಹಾಗಾಗಿ ಇವಾಗ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳು, ಧನಿಯಾ ಪುಡಿ, ಖಾರದ ಪುಡಿ, ಟೊಮೊಟೊ, ಉಪ್ಪು, ನೀರು ಇಷ್ಟನ್ನು ಹಾಕ್ಕೊಂಡು ಒಂದು 4 ರಿಂದ 5 ವಿಷಲ್ ಕೂಗಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಮೊಳಕೆ ಹುರುಳಿಕಾಳು ಈ ಥರ ಸಾಂಬಾರು ಮಾಡಿದರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸಾಂಬಾರು. ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮಿಕ್ಸಿಗೆ ಸ್ವಲ್ಪ ಹಸಿಕಾಯಿ ತುರಿ, ಹಾಗೆ ಸ್ವಲ್ಪ ಬೇಯಿಸಿಟ್ಟಿರುವಂತಹ ಹುರುಳಿಕಾಳು, ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ಳೋದು, ಅದಕ್ಕೆ ಬೇಯಿಸಿಟ್ಟಿರುವಂತಹ ಹುರುಳಿಕಾಳು ರಸ ಎಲ್ಲ ಹಾಕ್ಕೊಂಡಿದ್ದೀನಿ. ರುಬ್ಬಿಟ್ಟಿರುವಂತಹ ಮಸಾಲೆ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಕುದಿಸ್ಕೊಂಡ್ರೆ ಟೇಸ್ಟಿ ಆದಂತಹ ಹುರುಳಿಕಾಳು ಸಾಂಬಾರು ರೆಡಿಯಾಗುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಕಮೆಂಟ್ಸಲ್ಲಿ ಹಾಕಿದ್ರಿ, ಕೇಳಿ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಂದರೆ ನನಗೆ ಹೆವಿ ಮಸಾಲೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದಾಗಿರಬೇಕು, ಟೇಸ್ಟ್ ಚೆನ್ನಾಗಿರಬೇಕು, ಸಿಂಪಲ್ ಆಗಿರಬೇಕು, ಆ ಥರ ರೆಸಿಪಿಗಳೇ ತುಂಬ ಇಷ್ಟ ಆಗುತ್ತೆ. ಈ ಸಾಂಬಾರು ಕೂಡ ನನಗೆ ತುಂಬಾ ಇಷ್ಟ. ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವ್ಲಾಗನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.